ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ದಿನ ನಾವು ಮಿಥುನ ರಾಶಿ ಬಗ್ಗೆ ಮಾತಾಡ್ತಿರ್ತೀವಿ. ಇವರ 5 ದಿನಗಳ ಜಾತಕ ಫಲಿತಾಂಶಗಳನ್ನು ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರಿಗೆ ಜೂನ್ 2ರಿಂದ ಜುಲೈ 5 ದಿನಗಳವರೆಗೆ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನು ಸಿದ್ಧವಾಗಿದೆ. ಈ 5 ದಿನಗಳು ಕೇವಲ ಕ್ಯಾಲೆಂಡರ್ಗೆ ಮಾತ್ರ ಸೀಮಿತವಲ್ಲ, ನಿಮ್ಮ ತಲೆ ಬರಹಗಳನ್ನೇ ಬದಲಾಯಿಸುವ ಅದ್ಭುತ ದಿನಗಳು. ಕಳೆದ ಕೆಲವು ವರ್ಷಗಳಿಂದ, ಬಹುಶಃ ಕೆಲವು ತಿಂಗಳುಗಳಲ್ಲಿ ನೀವು ಪಡುತ್ತಿರುವ ಅವಸ್ಥೆಗಳನ್ನು, ಅನುಭವಿಸುತ್ತಿರುವ ಅವಮಾನಗಳು ಹೃದಯದಲ್ಲಿ ಅಡಗಿಕೊಂಡಿವೆ. ದುಃಖಗಳು ಇನ್ನೂ ಹಾಗೆಯೇ ಇದೆ. ಗ್ರಹಗತಿ ಚೆನ್ನಾಗಿಲ್ಲ. ದೇವರ ಅನುಗ್ರಹ ಇನ್ನುವರೆಗೂ ಇರಲಿಲ್ಲ. ಪೂರ್ವಜನ್ಮ ಪುಣ್ಯ ಫಲಗಳು ಎಲ್ಲವೂ ಏಕಮಾತ್ರ ನಿಮ್ಮನ್ನು ಆಶೀರ್ವದಿಸಲು ಈಗ ಬರುತ್ತಿವೆ. ನಿಮ್ಮ ಪವಿತ್ರವಾದ ಈ ಸಮಯದಲ್ಲಿ ನಿಮ್ಮ 2 ಪ್ರಮುಖ ಶುದ್ಧಿಗಳು ಕೂಡ ನಿಮಗೆ ಬರ್ತಾ ಇವೆ. ಈ ಅದ್ಭುತವಾದ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಸಂಭವಿಸಲಿದೆ. ಒಬ್ಬ ಸ್ತ್ರೀ ರೂಪದಲ್ಲಿ ಸಾಕ್ಷಾತ್ ಅದ್ಭುತ ದೇವತೆ ನಿಮ್ಮ ಮನೆ ಬರ್ತಾ ಇದ್ದಾರೆ. ಅವರು ನಿಮ್ಮ ಜೀವನದಲ್ಲಿ ಹೆಜ್ಜೆ ಹಾಕಿ ನಿಮಗೆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ಆ ಸ್ತ್ರೀ ಯಾರೋ ಅಲ್ಲ, ಯಾರೋ ತಿಳಿದರೆ ಆನಂದ. ನೀವು ಕೇವಲ ಆಶ್ಚರ್ಯ ಪಡುವುದಂತೂ ಆನಂದ ಬಾಷ್ಪದೊಂದಿಗೆ ನಿಮಗೆ ಆಶ್ಚರ್ಯ ಆಗುತ್ತೆ, ಹೃದಯ ತುಂಬಿ ಹೋಗುತ್ತೆ. ಶುಭ ವಾರ್ತೆಗಳು, ಪರಿಹಾರಗಳು ಮತ್ತು ಆಳವಾದ ವಿಶ್ಲೇಷಣೆ. ಈ ಮಿಥುನ ರಾಶಿಯವರಿಗೆ ಈ 5 ದಿನಗಳಲ್ಲಿ ಏನೇನು ಆಗುತ್ತೆ, ಈ 2 ಶುಭ ವಾರ್ತೆಗಳು ಏನು ಎಂಬುದನ್ನು ನೀವು ತಿಳಿಯೋದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಯೋಗವನ್ನು ಹೆಚ್ಚಿಸಿ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೋ ಈ ವಿಷಯಗಳನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಎಲ್ಲಿ ಏಕಾಗ್ರತೆಯನ್ನು ಕಳೆದುಕೊಳ್ಳದಲ್ಲೇ ಗೌರವದಿಂದ ಪ್ರತಿವಾಕ್ಯವನ್ನು ಕೇಳಿ. ಆಗಲೇ ಈ ವಿಷಯ ನಿಮಗೆ ಅರ್ಥವಾಗುವುದು, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಿಮ್ಮ ಇಷ್ಟ ದೈವವನ್ನು ನೆನೆಸುತ್ತಾ ಭಗವಂತನಿಗೆ ವಿಶ್ವಾಸದಿಂದ ಕಾಮೆಂಟ್ ಮಾಡಿ. ಮಿಥುನ ರಾಶಿ ಜಾತಕ ವಿಶೇಷಣಗಳು, ಕಷ್ಟಗಳು ಮತ್ತು ವಿಜಯಗಳು. ಇನ್ನು ಮಿಥುನ ರಾಶಿ ಜಾತಕದ ಬಗ್ಗೆ ನಾವು ಪ್ರತ್ಯೇಕವಾಗಿ ಮಾತನಾಡಿದರೆ, ಈ ರಾಶಿಯವರು ಮುಂದಿನ 5 ದಿನಗಳಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ. ಅದಕ್ಕೆ 100% ಫಲಿತಾಂಶ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ಮೃಗಶಿರ ನಕ್ಷತ್ರದ 3-4 ಪಾದಗಳು, ಆರಿದ್ರ ನಕ್ಷತ್ರದ 1, 2, 3, 4 ಪಾದಗಳು, ಪುನರ್ವಸು ನಕ್ಷತ್ರದಲ್ಲಿ 1, 2, 3 ಪಾದಗಳಿಗೆ ಸೇರಿದವರು ಈ ಮಿಥುನ ರಾಶಿಯವರಿಗೆ ಇರುತ್ತಾರೆ. ಈ ನಕ್ಷತ್ರದ ಜಾತಕಗಳಿಗೆ ಯೋಗವು ಹೆಚ್ಚು ಬಲವಾಗಿ ಕೆಲಸ ಮಾಡುತ್ತೆ. ಈ ಮಿಥುನ ರಾಶಿಯವರ ವ್ಯಕ್ತಿತ್ವ ಬಹಳ ವಿಶಿಷ್ಟ. ರಾಶಿ ಚಕ್ರದಲ್ಲಿ ಇರುವ 12 ರಾಶಿಗಳಲ್ಲಿ ಅತ್ಯಂತ ಸಹನೆ ಮತ್ತು ಕರುಣೆ ಹೊಂದಿರುವ ರಾಶಿಯವರು. ಅವರ ಮನಸ್ತತ್ವ ಯಾವಾಗಲೂ ಎಲ್ಲರೂ ಚೆನ್ನಾಗಿರಬೇಕು, ನಾವು ಕೂಡ ಚೆನ್ನಾಗಿರ್ಬೇಕಂತ ಉನ್ನತವಾದ ಭರವಸೆಯೊಂದಿಗೆ ಇವರು ಇರ್ತಾರೆ. ತುಂಬ ಒಳ್ಳೆಯ ಮನಸ್ಸು ಇವ್ರದ್ದು, ಅಷ್ಟೇ ಸೂಕ್ಷ್ಮ ಹೃದಯ. ಇವರು ಸ್ವಂತ ಯಾವುದಕ್ಕೂ ಚಿಕ್ಕ ಕಷ್ಟ ಬಂದರೆ ಸಾಕು, ತಟ್ಕೊಳ್ಳೋಕೆ ಆಗೋದಿಲ್ಲ. ವಿಪರೀತವಾಗಿ ಭಯ ಪಡ್ತಾರೆ. ಆ ಕಷ್ಟ ನನಗೇಕೆ ಬಂದಿತ್ತು ಅಂತ ಮರುಗಿ ಹೋಗ್ತಾರೆ. ಒಂಟಿಯಾಗಿ ಒಂದು ಕೋಣೆಯಲ್ಲಿ ಹೋಗಿ ಗಂಟೆಗಳ ಕಾಲ ಕೂತ್ಕೊಂಡು ಅಳ್ತಾರೆ. ಮುಖದಲ್ಲಿ ಆ ನೋವು, ಆದರೆ ಆ ಕನ್ನಡಿ ಮುಂದೆ ಆ ನೋವು ಕಾಣಿಸೋದಿಲ್ಲ. ಯಾರಿಗೂ ಆ ನೋವನ್ನು ತೋರಿಸೋದಿಲ್ಲ, ಮನದಲ್ಲೇ ಮರುಗಿ ಹೋಗ್ತಾರೆ. ಇವರಿಗೆ ಆ ಅದ್ಭುತವಾದ ಕಲೆ ತಿಳಿದಿದೆ, ಏಕೆಂದರೆ ಅವರ ಜೀವನ ಒಂದು ಪಾಠ ಕಲಿಸಿದೆ. ತಮ್ಮ ನೋವನ್ನು ನುಂಗುತ್ತಾ ಹೇಗೆ ಜೀವನ ಸಾಗಿಸಬೇಕೆಂಬುದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ತಮ್ಮ ಜೀವನದ ತಾವೇ ಮುಂದೆ ಹೋಗುತ್ತಾ ತಾವೇ ಕಷ್ಟದಿಂದ ಎಲ್ಲವನ್ನು ನೂಗಿಕೊಂಡು ಮುಂದೆ ಹೋಗುತ್ತಾ ಜೀವನವನ್ನು ಮಾಡ್ತಾ ಇದ್ದಾರೆ. ಕೇವಲ 40% ಫಲಿತಾಂಶ ಮಾತ್ರ ಅವರ ಕೈಗೆ ಸಿಕ್ಕಿದೆ. ಉಳಿದ 60% ಶ್ರಮದ ನೆರಳಿನಲ್ಲಿ ಇವರಿಗೆ ಫಲಿತಾಂಶ ಸಿಕ್ಕಿರುವುದು. ಹೇಗಾದರೂ ಇನ್ನು ಮೇಲೆ ಈ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ ನೋಡಿ. ಆ ಜಗತ್ ರಕ್ಷಕನಾದ ಭಗವಂತನ ಅನುಗ್ರಹದಿಂದ ನೀವು 100% ಕಷ್ಟಪಟ್ಟರೆ ಖಂಡಿತವಾಗಿಯೂ 100% ಲಾಭ ನಿಮ್ಮ ಖಾತೆಯಲ್ಲಿ ಇರುತ್ತೆ. ಈ ಮಾತನ್ನು ನೀವು ಬಲವಾಗಿ ನಂಬಿ. ಮಿಥುನ ರಾಶಿಯವರು ತಮ್ಮ ಕುಟುಂಬಕ್ಕೆ ಪ್ರಾಣಾರ್ಪಣೆ ಕೂಡ ಮಾಡುತ್ತಾರೆ. ಕುಟುಂಬ ಸದಸ್ಯರ ಸಂತೋಷವೇ ಇವರಿಗೆ ತುಂಬ ಮುಖ್ಯ. ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಅವರು ಓದುವ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ಎಷ್ಟು ಕಷ್ಟಪಡಲಿಕ್ಕಾದರೂ, ಎಷ್ಟು ತ್ಯಾಗ ಮಾಡಲಿಕ್ಕಾದರೂ ಅವರು ಹಿಂಜರಿಕೆ ಮಾಡೋದಿಲ್ಲ. ತಮ್ಮ ಪೋಷಕರನ್ನು ಕೂಡ ಬಹಳ ಪ್ರೀತಿಯಿಂದ ಜವಾಬ್ದಾರಿಯಾಗಿ ನೋಡ್ಕೊತಾರೆ. ಇವರಿಗೆ ಸಹನೆ ತುಂಬ ಇದೆ. ಈ ಗುಣಗಳನ್ನು ಕಳೆದುಕೊಂಡರೆ ಅವರಲ್ಲಿ ಕೋಪ ಕಟ್ಟಿಕೊಳ್ಳುತ್ತೆ. ಆ ಸಮಯದಲ್ಲಿ ಅವರನ್ನು ನಿಲ್ಲಿಸುವುದು ಯಾರ ತರವಲ್ಲ. ಇವರಿಗೆ ಕೋಪ ತುಂಬ ಜಾಸ್ತಿ. ಇವರಿಗೆ ದುರ್ಬಲವಾದ ಬದಲಾವಣೆಗಳು, ಗುಣಗಳು ಎಂದರೆ ಇವರ ಕೋಪ.
ಒಂದೇ ಒಂದು ದುರ್ಬಲತೆಯ ಬೆಲೆ ಅವರ ಮೇಲೆ ಅವರಿಗೆ ಸಂಪೂರ್ಣ ನಂಬಿಕೆ ಇರೋದಿಲ್ಲ. ಹೊರಗೆ ಅವರನ್ನು ಹೊಸದಾಗಿ ಪರಿಚಯ ಮಾಡಿಕೊಡುವವರನ್ನು ಕೂಡ ಗುಟ್ಟಾಗಿ ನಂಬುತ್ತಾರೆ. ಆದರೆ ತಮ್ಮ ಶಕ್ತಿಯನ್ನು ತಾವೇ ನಂಬಿಕೊಳ್ಳೋದಿಲ್ಲ. ಈ ಒಂದು ಕಾರಣದಿಂದ ಅವರ ಜೀವನದಲ್ಲಿ ಅನೇಕ ಉತ್ತಮ ಅವಕಾಶಗಳನ್ನು ಇವರು ಕಳೆದುಕೊಂಡಿದ್ದಾರೆ. ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಅವರು ಸಾಧಿಸಬೇಕು ನಿಗದಿತ ಗುರಿಯ ಹೆಜ್ಜೆ ದೂರವಿಟ್ಟು ಆಗಿ ಹೋದ ಸಂದರ್ಭಗಳು ಹಲವು ಇದೆ. ಆದರೆ ಪ್ರೀತಿಯ ಮಿಥುನ ರಾಶಿ ಜಾತಕದವರು ಇಲ್ಲಿಯವರೆಗೆ ಬಿದ್ದ ಕಷ್ಟಗಳು, ಅನುಭವಿಸಿದ ಅವಮಾನಗಳು, ಅನುಭವಿಸಿದ ನಷ್ಟಗಳು ಎಲ್ಲ ಕೂಡ ಮುಂಬರುವ 5 ದಿನಗಳು ನಿಮ್ಮ ಜೀವನಕ್ಕೆ ಒಂದು ಹೊಸ ಅಧ್ಯಯನವನ್ನೇ ಸೃಷ್ಟಿ ಮಾಡಲಾಗಿವೆ. ಎದುರಾದ ಒಂದು ಚಿಕ್ಕ ಕಷ್ಟ ಕೂಡ ಇನ್ನು ಮೇಲೆ ನಿಮಗೆ ಇರೋದಿಲ್ಲ. ಈಗ ಆ ಭಗವಂತನು ನಿಮ್ಮ ಸಹನೆಯ ಪರೀಕ್ಷೆಯನ್ನು ಮುಗಿಸಿ ನಿಮಗೆ ವಿಜಯವನ್ನು ಉಡುಗೊರೆಯಾಗಿ ನೀಡಲಿದ್ದಾನೆ. ನಿಮಗನ್ನಿಸುವ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತವೆ. ನಿನ್ನ ಮನಸ್ಸಿನಲ್ಲಿ ಎಲ್ಲವೂ ಪ್ರಶಾಂತ ಸ್ಥಳ ಮಾಡಿಕೊಳ್ಳುತ್ತೆ. ನೀವು ಪರಮಶಿವನ ಅನುಗ್ರಹವಾಗಿ ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿದರೆ ನಿಮ್ಮ ದಾರಿಯಲ್ಲಿ ಇರುವ ಅಡ್ಡ ಎಲ್ಲವೂ ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಹೆಸರುವಾಸಿಯಾದ ಸಮಸ್ಯೆಗಳೆಲ್ಲ ಹೊರಟು ಹೋಗುತ್ತೆ. ಆರ್ಥಿಕವಾಗಿ ನೀವು ಊಹಿಸದ ಉನ್ನತ ಮಟ್ಟಕ್ಕೆ ಇರ್ತೀರಾ. ಮೃಗಶಿರ ಪುನರ್ವಸು ನಕ್ಷತ್ರದ ಜಾತಕಗಳಿಗೆ ಯೋಗವು ಹೆಚ್ಚು ಬಲಶಾಲಿಯಾದ ವೇಗದೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಆರೋಗ್ಯ ಮುಂದಿನ 5 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಹಬ್ಬವನ್ನೇ ತರಲಿವೆ. ನೀವು ಯಾವುವು ಇಷ್ಟು ದಿನ ಕಷ್ಟಪಟ್ಟಿದ್ರಲ್ಲ ಅದೇನೂ ಇರೋದಿಲ್ಲ. ಎಲ್ಲವೂ ಚಿನ್ನವಾಗಿ ಮಾರ್ಪಡುತ್ತೆ. ಕಳೆದ ಕೆಲವು ದಿನಗಳು ಉತ್ತಮ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡಿದರೆ ಸರಿಯಾದ ಅವಕಾಶ ನಿಮಗೆ ಬರುತ್ತೆ. ಉದ್ಯೋಗದಲ್ಲಿ ತೊಂದರೆ ಪಡುತ್ತಿರುವವರಿಗೂ ಕೂಡ ಒಂದು ಸುವರ್ಣ ಅವಕಾಶ ಬರುತ್ತೆ. ಈ 5 ದಿನಗಳಲ್ಲಿ ನಿಮಗೆ ಖಚಿತವಾಗಿ ಉತ್ತಮ ಉದ್ಯೋಗ ಅವಕಾಶಗಳು ಬಾಗಿಲು ತಟ್ಟುತ್ತೆ. ಸರ್ಕಾರಿ ಉದ್ಯೋಗಕ್ಕಾಗಿ ಏನಾದರೂ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತಿದ್ರೆ ಒಂದು ಸಕಾರಾತ್ಮಕ ಸುದ್ದಿ ಬರುತ್ತೆ. ಒಂದು ವೇಳೆ ಸರ್ಕಾರಿ ಉದ್ಯೋಗ ಆಗಿಲ್ಲ ಅಂದರೆ ನಿಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಉತ್ತಮ ಜೀವನದಲ್ಲಿ ಉತ್ತಮವಾದ ಖಾಸಗಿ ಉದ್ಯೋಗ ನಿಮಗೆ ಖಾಯಮಾಗಿ ಸಿಗುತ್ತೆ. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಸಿಗುತ್ತೆ. ಅಧಿಕಾರಿಗಳಿಂದ ಪ್ರಶಂಸೆಗಳು, ಶುಭ ವಾರ್ತೆಗಳು. ವ್ಯಾಪಾರ ಸ್ಥಳಕ್ಕೆ ನಷ್ಟದಿಂದ ದೂರ ಹೋಗಿ ಲಾಭ ಪಡುತ್ತಾರೆ. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಈ 5 ದಿನಗಳಲ್ಲಿ ಹಣಕ್ಕೆ ಸಂಬಂಧಿಸಿದವರಿಗೆ ನಿಮಗೆ ಯಾವುದೇ ತಿರುವು ಎಂಬುದು ಇರೋದಿಲ್ಲಲ್ಲ, ಅದೆಲ್ಲವೂ ಕೂಡ ಮುಂದುವರೆದು ಹೋಗುತ್ತೆ. ಉನ್ನತ ಸ್ಥಾನಕ್ಕೆ ಇರ್ತೀರ. ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ. ಅದ್ಭುತ ಫಲಿತಾಂಶಗಳನ್ನು ಸಾಧಿಸಿ ಶಿಕ್ಷಕರಿಗೆ ಉತ್ತಮ ಹೆಸರು ತೆಗೆದುಕೊಂಡು ಬರುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಮಾಡುವ ಪ್ರಯತ್ನಗಳು ಫಲ ಕೊಡುತ್ತವೆ. ಇಲ್ಲಿ ಒಬ್ಬ ಸ್ತ್ರೀ ಆಗಮನ ಅಂದರೆ ಬೇರೆ ಯಾರೂ ಅಲ್ಲ, ಆ ತಾಯಿ ಮಹಾಲಕ್ಷ್ಮಿಯೇ ನಿಮ್ಮ ಜೀವನದಲ್ಲಿ ಬರುತ್ತಾರೆ. ನಿಮ್ಮ ಮನೆಯಲ್ಲಿ ಅದೃಷ್ಟವನ್ನು ತರಬೇಕಾದ ಆ ಸ್ತ್ರೀ ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿ ಸ್ವರೂಪವೇ. ನಿಮ್ಮ ಭಕ್ತಿಗೆ ಮೆಚ್ಚಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ತೊಲಗಿ ಹೋಗುತ್ತವೆ. ಜಗನ್ಮಾತೆ ನಿಮ್ಮ ಮನೆಯಲ್ಲಿ ಇರುತ್ತಾರೆ. ಈ 5 ದಿನ ಲಕ್ಷ್ಮೀದೇವಿ ಸೂಕ್ಷ್ಮ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಸಂಚಲನ ಮಾಡುತ್ತಾರೆ. ನಿಮಗೆ ಅಷ್ಟ ಐಶ್ವರ್ಯಗಳನ್ನು, ಸಕಲ ಸೌಭಾಗ್ಯಗಳನ್ನು ಪ್ರಸಾದನೆ ಮಾಡುತ್ತಾರೆ. ಆದ್ದರಿಂದ ಈ ಶುಭ ಸಮಯದಲ್ಲಿ ನೀವು ನಿಮ್ಮ ಮನೆಯ ಪೂಜಾ ಕೊಠಡಿಯನ್ನು ನೀವು ತುಂಬ ಚೆನ್ನಾಗಿ ಸ್ವಚ್ಛಗೊಳಿಸಿ ಇರಿಸಿಕೊಳ್ಳಬೇಕು. ಸ್ವಚ್ಛತಾ, ಪ್ರಶಾಂತ, ಸುವಾಸನೆ ಇರುತ್ತೋ ತಾಯಿ ಅಲ್ಲೇ ವಾಸಿಸುತ್ತಾರೆ. ನಿಮ್ಮ ಮನೆಯನ್ನು ಒಂದು ದೇವಸ್ಥಾನವಾಗಿ ಭಾವಿಸಿ ಪ್ರತಿ ಮೂಲೆಯನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮನೆಯಲ್ಲಿ ಎಲ್ಲಿಯೂ ಕಸ ಇರಬಾರದು. ಆ ತಾಯಿ ನಿಮ್ಮ ಮನೆಗೆ ಪ್ರವೇಶಿಸಲು ಯಾವುದೇ ಅಡ್ಡಿ ಬರುವುದಿಲ್ಲ. ಆ ಕನಕ ಮಹಾಲಕ್ಷ್ಮಿ ಕರುಣಾ ಕಟಾಕ್ಷೆ ನಿಮಗೆ ಖಂಡಿತ ಎಲ್ಲವೂ ನೆರವೇರುತ್ತೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಇರುವುದರಿಂದ ನಿಮಗೆ ಅಖಂಡ ರಾಜಯೋಗ ಉಂಟಾಗುತ್ತೆ. ನಿಮ್ಮ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳು ನಡೆಯುತ್ತೆ. ನಿಮ್ಮ ಚಿರಕಾಲ ಬಯಕೆಗಳೆಲ್ಲವೂ ಈಡೇರಿ ನೀವು ಇಲ್ಲಿಯವರೆಗೆ ನೋಡದಂಥ ಧನವನ್ನು ನೋಡುತ್ತೀರಾ. ಆದ್ದರಿಂದ ಈ ಶುಭ ಸಮಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಲಕ್ಷ್ಮೀದೇವಿಯ ದೀಪಾರಾಧನೆ ಮಾಡಿ, ಅಮ್ಮನವರಿಗೆ ಹೂಗಳು, ವಿಶೇಷವಾಗಿ ಕೆಂಪು ಹೂಗಳ ಅರ್ಚನೆ ಮಾಡಿ, ಹೂಗಳೊಂದಿಗೆ ಅಮ್ಮನನ್ನು ಪೂಜಿಸಿ, ಅಷ್ಟೋತ್ತರ ಶತನಾಮಾವಳಿ ಓದಿ, ಅವರ ಅನುಗ್ರಹಕ್ಕಾಗಿ ನಿಮಗೆ ಸಂಪೂರ್ಣ ಲಭ್ಯವಿದೆ. ನಿಮ್ಮ ಮನೆಯಲ್ಲಿ ಧನಕನಕ ವರ್ಷ ಆಗುತ್ತೆ. ನಿಮ್ಮ ಅವಶ್ಯಕತೆಗಳು ಎಲ್ಲ ತೀರಿ ಹೋಗಿ ನಿಮ್ಮ ಜೀವನವನ್ನು ತುಂಬ ಉನ್ನತ ಮಟ್ಟಕ್ಕೆ ಏರಿಸುತ್ತೆ. ನಿಮ್ಮ ಅದೃಷ್ಟವನ್ನು ನಿಲ್ಲಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ. ದಯವಿಟ್ಟು ಇಷ್ಟು ಸುವರ್ಣ
ಯುಗವನ್ನು, ನಿಮ್ಮ ಸುವರ್ಣ ಕಾಲವನ್ನು ಬಿಟ್ಟುಕೊಳ್ಳಬೇಡಿ. ಪ್ರತಿ ನಿಮಿಷ ಸದ್ಬಳಕೆ ಮಾಡಿಕೊಳ್ಳಿ. ಹೊಸ ಶಕುನ, ಕುಟುಂಬ ಬಂಧಗಳು ಮತ್ತು ಸಂತಾನ. ನಿಮ್ಮ ಜೀವನದಲ್ಲಿ ಹೊಸ ಸಂತಾನದ ಆರಂಭ ಆಗುತ್ತೆ. ಇಲ್ಲಿಯವರೆಗೆ ನಿಮ್ಮನ್ನು ದೂರ ಇಟ್ಟವರು, ನಿಮ್ಮೊಂದಿಗೆ ವಿವಾಹವಾದ ಸಂಬಂಧಿಕರು ಸಹ ಮತ್ತೆ ನಿಮ್ಮನ್ನು ಎತ್ತಿಕೊಂಡು ಬರುತ್ತಾರೆ. ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳಿ, ಮಹಾತನವನ್ನು ಗುರುತಿಸಿ ಮತ್ತೆ ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ. ಆದ್ದರಿಂದ ಯಾರಾದರೂ ನಿಮ್ಮನ್ನು ಟೀಕಿಸಿದ್ದಾರಾ, ಅವಮಾನಿಸಿದ್ದಾರಾ, ಹೆಚ್ಚು ಕಷ್ಟಪಡಬೇಡಿ. ಅವುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಕ್ಕೆ ಹೋಗಲೇಬೇಡಿ. ಎಲ್ಲವೂ ಒಳ್ಳೆಯದಾಗುತ್ತೆ. ನಿಮ್ಮ ಕೆಲಸ, ನೀವು ಮೌನವಾಗಿ ಮುಂದೆ ಹೋಗಿ, ಕಾಲವೇ ಅವರಿಗೆ ಉತ್ತರ ಕೊಡುತ್ತೆ. ಫ್ರೆಂಡ್ಸ್, ಇದಾಗಿತ್ತು ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.